ಭಾನುವಾರದ ಐಪಿಎಲ್ ಬಾಡೂಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಇವತ್ತು ಆರ್ಸಿಬಿ ಮತ್ತು ಸಿಎಸ್ಕೆ ಪಂದ್ಯ ಒಂದ್ ಕಡೆ ಆದರೆ ಅದಕ್ಕೂ ಮುಂಚೆ ನಡೆಯುವ ಎಸ್ಆರ್ಎಚ್ ವರ್ಸಸ್ ಎಲ್ಎಸ್ಜಿ ಮ್ಯಾಚ್ ಇನ್ನೊಂದು ಕಡೆ. ಈ ಮ್ಯಾಚ್ ಕೂಡ ಸಾಕಷ್ಟು ಹೀಟ್ ಅನ್ನ ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಎಸ್ಆರ್ಎಚ್ ಆಡಿರುವ 2 ಪಂದ್ಯದಲ್ಲಿ ಒಂದು ಗೆದ್ದಿದೆ, ಇನ್ನೊಂದು ಸೋತಿದೆ. ಎಲ್ಎಸ್ಜಿ ಆಡಿರುವ 1 ಪಂದ್ಯದಲ್ಲಿ ಅದು ಕೂಡ ಸೋತಿದೆ. ಹೀಗಾಗಿ ಎರಡು ಟೀಮ್ನಲ್ಲಿ ಇಂದು ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಹಾಗಿದ್ರೆ ಪಂತ್ ಪಡೆಯ ಪ್ಲಸ್ ಏನು, ಹಾಗೆ ಇಶಾನ್ ಕಿಶನ್ ಸೈನ್ಯದ ಬಲವೇನು, ಹಾಗೆ ಇವರ ಮೈನಸ್ ಏನು, ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಇಂದು 2 ಐಪಿಎಲ್ ಪಂದ್ಯ ನಡೆಯಲಿದೆ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಅಂದ್ರೆ ಬದ್ಧ ವೈರಿಗಳ ಕಾದಾಟ ಒಂದ್ ಕಡೆ ಆದರೆ, ಈ ಪಂದ್ಯಕ್ಕೂ ಮುಂಚೆ ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ನಲ್ಲಿ ನಡೆಯಲಿದೆ. ಈ ಮ್ಯಾಚ್ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲ ಗೆಲುವಿಗಾಗಿ ಪಂತ್ ಪಡೆ ಹೊಂಚು ಹಾಕಿ ಕುಳಿತಿದ್ರೆ, ಆರ್ಸಿಬಿ ವಿರುದ್ಧ ಮೊದಲ ಪಂದ್ಯದಲ್ಲಿ ಸೋತು 2ನೇ ಪಂದ್ಯದಲ್ಲಿ ಕೆಕೆಆರ್ಗೆ ಮಣ್ಣು ಮುಕ್ಕಿಸಿರುವ ಎಸ್ಆರ್ಎಚ್ 2ನೇ ಗೆಲುವನ್ನ ಎದುರು ನೋಡ್ತಾ ಇದೆ. ಯಾರು ಗೆಲ್ಲುವ ಸಾಧ್ಯತೆ ಹೆಚ್ಚು? ಹೈದರಾಬಾದ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಎಸ್ಆರ್ಎಚ್ಗೆ ಸ್ವಲ್ಪ ಲಾಭ ಇದೆ. ಇಂದಿನ ಮೊದಲ ಪಂದ್ಯದಲ್ಲಿ ಎಸ್ಆರ್ಎಚ್ ಸ್ವಲ್ಪ ಫೇವರೇಟ್ ಆಗಿದೆ. ಹಾಗಂತ ಇಲ್ಲಿ ಎಲ್ಎಸ್ಜಿ ಸೋಲುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ಎಲ್ಎಸ್ಜಿ ಈಗ 1 ಸೋಲಿನಿಂದ ಕಂಗೆಟ್ ಹೋಗಿದೆ. ಎಲ್ಎಸ್ಜಿ ಮಾಲೀಕ ಸಂಜಯ್ ಗೋಯಾಂಕ್ ಪಂತ್ಗೆ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಲಕ್ನೋ ಈ ಪಂದ್ಯವನ್ನ ತುಂಬಾ ಚಾಲೆಂಜ್ ಆಗಿ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಎಸ್ಆರ್ಎಚ್ ಪವರ್ ಅಂದ್ರೆ ಅದು ಬ್ಯಾಟಿಂಗ್. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಹೆನ್ರಿಚ್ ಕ್ಲಾಸನ್, ನಿತೀಶ್ ಕುಮಾರ್ ರೆಡ್ಡಿ ಅಂತ ಬಿಗ್ ಹಿಟ್ಟರ್ ಇದ್ದಾರೆ. ಪವರ್ ಪ್ಲೇನಲ್ಲಿ ದೊಡ್ಡ ಸ್ಕೋರ್ ಮಾಡುವ ಸಾಮರ್ಥ್ಯ ಹೈದರಾಬಾದ್ ತಂಡಕ್ಕಿದೆ. ಇನ್ನು ಹೈದರಾಬಾದ್ ಪಿಚ್ ಬ್ಯಾಟಿಂಗ್ ಪಿಚ್ ಆಗಿದ್ದು ಬಿಗ್ ಸ್ಕೋರ್ ಮಾಡುವ ನಿರೀಕ್ಷೆ ಇದೆ ಈ ಒಂದು ಬ್ಯಾಟ್ಸ್ಮನ್ಗಳಿಂದ. ಕೇವಲ ಬ್ಯಾಟಿಂಗ್ ಮಾತ್ರ ಅಲ್ಲ, ಬೌಲಿಂಗ್ನಲ್ಲೂ ಎಸ್ಆರ್ಎಚ್ ತುಂಬಾ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಹರ್ಷಲ್ ಪಟೇಲ್, ಜೈದೇವ್, ಕಾರ್ಸೆ, ಅಸ್ಸಾರಿ ಅಂತ ಬೆಂಕಿ ಬೌಲರ್ ಇದ್ದಾರೆ. ಟಾಪ್ ಆರ್ಡರ್ ಪ್ಲಸ್ ಮಿಡಲ್ ಆರ್ಡರ್ ಆಕ್ರಮಣಕಾರಿ ಬ್ಯಾಟಿಂಗ್ ಕೈ ಹಿಡಿದ್ರೆ ಒಳ್ಳೆಯ ಸ್ಕೋರ್ ಬರಲಿದೆ ಅಂತಾನೆ ಹೇಳ್ಬೋದು. ಬೌಲಿಂಗ್ ಡೆಪ್ತ್ ಸ್ವಲ್ಪ ಕಡಿಮೆ ಇದ್ದು ವಿಶೇಷವಾಗಿ ಫಾಸ್ಟ್ ಬೌಲರ್ಗಳು ಕೈ ಕೊಡುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಆರ್ಸಿಬಿ ವಿರುದ್ಧ ಸೋತರೂ ಕೂಡ ಕೆಕೆಆರ್ ವಿರುದ್ಧ ಒಳ್ಳೆಯ ರನ್ ರೇಟ್ನಲ್ಲಿ ಎಸ್ಆರ್ಎಚ್ ಗೆದ್ದಿದೆ. ಈ ಗೆಲುವನ್ನ ಕಂಟಿನ್ಯೂ ಮಾಡೋಕೆ ಇಶಾನ್ ಕಿಶನ್ ಪಡೆ ಸರ್ವ ಸನ್ನದ್ಧವಾಗಿದೆ ಅಂತಾನೆ ಹೇಳ್ಬೋದು. ಎಸ್ಆರ್ಎಚ್ ಗೆಲ್ಲುವುದಕ್ಕೆ ಏನ್ ಮಾಡಬೇಕು? ಎಸ್ಆರ್ಎಚ್ ಗೆಲ್ಲಬೇಕಾದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರುವ ಹೆಡ್ ಮತ್ತು ಅಭಿಷೇಕ್ ದೊಡ್ಡ ಸ್ಕೋರ್ ಕಟ್ಟಬೇಕು ಅವರು. ಇನ್ನು ಕ್ಲಾಸನ್ ಅಥವಾ ಲಿವಿಂಗ್ ಸ್ಟೋನ್ ಮಿಡಲ್ನಲ್ಲಿ ಆಕ್ರಮಣ ಮಾಡಬೇಕಾಗುತ್ತೆ. ಇನ್ನು ಕಮಿನ್ಸ್ ಮತ್ತು ಹರ್ಷಲ್ ಡೆತ್ ಓವರ್ಗಳಲ್ಲಿ ಚೆನ್ನಾಗಿ ಬೌಲ್ ಮಾಡಬೇಕಾಗುತ್ತೆ. ಇನ್ನು ಎಲ್ಎಸ್ಜಿ ಅವರ ಸ್ಟ್ರಾಂಗ್ ಏನು ಅಂತ ನೋಡೋದಾದ್ರೆ, ಪ್ಲಸ್ ಏನು ಅಂತ ನೋಡೋದಾದ್ರೆ, ಈಗಾಗಲೇ ಪಂತ್ ಪಡೆ ಮೊದಲ ಪಂದ್ಯದಲ್ಲಿ ಸೋತು ತನ್ನ ಮಾಲೀಕರ ಜೊತೆ ಉಗಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಎಸ್ಆರ್ಎಚ್ ವಿರುದ್ಧ ಗೆಲುವು ಎಲ್ಎಸ್ಜಿಗೆ ಅನಿವಾರ್ಯವಾಗಿದೆ. ಲಕ್ನೋ ಫೇಸ್ ಅಟ್ಯಾಕ್ ಬಲಿಷ್ಠವಾಗಿದೆ. ಮೊಹಮ್ಮದ್ ಶಮಿ, ಮಯಾಂಕ್ ಯಾದವ್, ಅನ್ರಿಚ್ ಬಲ ಎಲ್ಎಸ್ಜಿಗೆ ಇದೆ. ಇದು ಐಪಿಎಲ್ನಲ್ಲಿ ಒಂದು ಅತ್ಯುತ್ತಮ ಫೇಸ್ ಯೂನಿಟ್ ಆಗಬಹುದು ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲಿ ಮಿಡಲ್ ಆರ್ಡರ್ ಸಖತ್ ಸ್ಟ್ರಾಂಗ್ ಇದೆ. ಕ್ಯಾಪ್ಟನ್ ರಿಷಬ್ ಪಂತ್, ನಿಕೋಲಸ್ ಪೂರನ್, ಐಡೆನ್, ಮಿಚೆಲ್ ಮಾರ್ಷ್ ಬಿಗ್ ರನ್ಗಳನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಫೇಸ್ ಬೌಲಿಂಗ್ ಮತ್ತೆ ಮಿಡಲ್ ಆರ್ಡರ್ ಫೈರ್ ಪವರ್ ಪ್ಲಸ್ ಆಗಲಿದೆ ಎಲ್ಎಸ್ಜಿಗೆ. ಆದರೆ ಓಪನಿಂಗ್ ಅಥವಾ ಲೋಯರ್ ಆರ್ಡರ್ ಸ್ಥಿರತೆ ಲಕ್ನೋಗೆ ಮೈನಸ್ ಆಗಲಿದೆ ಅಂತಾನೆ ಹೇಳ್ಬೋದು. ಎಲ್ಎಸ್ಜಿ ಗೆಲ್ಲೋದಕ್ಕೆ ಏನು ಮಾಡಬೇಕು? ಲಕ್ನೋ ಗೆಲ್ಲಬೇಕಂದ್ರೆ ಪಂತ್ ಮತ್ತು ಪೂರನ್ ಮಿಡಲ್ ಆರ್ಡರ್ನಲ್ಲಿ ಗೇಮ್ ಚೇಂಜ್ ಅನ್ನ ಮಾಡಬೇಕಾಗುತ್ತೆ. ಮತ್ತೆ ಶಮಿ ಪ್ಲಸ್ ಮಯಾಂಕ್ ಯಾದವ್ ಫೇಸ್ ಅನ್ನ ಎಸ್ಆರ್ಎಚ್ ಟಾಪ್ ಆರ್ಡರ್ ವಿರುದ್ಧ ಬಳಸಬೇಕು. ಒಟ್ನಲ್ಲಿ ಇಂದಿನ ಎಸ್ಆರ್ಎಚ್ ವರ್ಸಸ್ ಎಲ್ಎಸ್ಜಿ ಪಂದ್ಯದಲ್ಲಿ ಟಾಸ್ ಗೆದ್ದವರು ಮೊದಲು ಬೌಲಿಂಗ್ ಮಾಡುವುದು ಉತ್ತಮ. ಯಾಕಂದ್ರೆ ಇದು ಚೇಸಿಂಗ್ ಪಿಚ್ ಆಗಿದೆ. ಮನೆಯ ಮೈದಾನ ಆಗಿರೋದ್ರಿಂದ ಎಸ್ಆರ್ಎಚ್ಗೆ ಪ್ಲಸ್ ಆಗಬಹುದು. ಆದರೆ ಎಲ್ಎಸ್ಜಿಯಲ್ಲಿ ಪಂತ್, ಪೂರನ್, ಶಮಿ ಇದ್ದಾರೆ. ಇವರು ಯಾವುದೇ ಸಂದರ್ಭದಲ್ಲೂ ಕೂಡ ಪಂದ್ಯವನ್ನು ತಿರುಸುವ ಸಾಮರ್ಥ್ಯ ಇವರಿಗೆ ಇದೆ. ಹೀಗಾಗಿ ಇಂದಿನ ಪಂದ್ಯ ಸಾಕಷ್ಟು ಕುತೂಹಲವನ್ನು ಕೆಳಿಸಿದೆ. ನಿಮಗೆ ಯಾರು ಗೆಲ್ಲಬೇಕು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.